ಹಾಯ್ ಆಲ್ ಶನಿವಾರ ಮಾರ್ನಿಂಗ್ ಬೀಟ್ರೂಟ್ ಪಲ್ಯ ಚಪಾತಿ ಮಾಡೋಣ ಅಂತ ಬಾಣಲಿ ಕಾದ್ಮೇಲೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಕಾಳು ಕರಿಬೇವಿನ ಸೊಪ್ಪು ಟೊಮೊಟೊ ಮೆಣಸಿನ್ಕಾಯಿ ಹಾಕಿ ಉದ್ದಿನಬೇಳೆ ಕಡಲೆಕಾಳು ಕಲರ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಇದೆಲ್ಲ ಬೇಯೋದಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದೆಲ್ಲ ಬೆಂದಮೇಲೆ ತುರಿದಿರೋಂಥ ಬೀಟ್ರೂಟ್ ಹಾಕೋತಾ ಇದ್ದೀನಿ. ಬೀಟ್ರೂಟ್ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕೋಬಾರ್ದು, ಯಾಕಂದರೆ ಬೀಟ್ರೂಟ್ ನೀರು ಬಿಟ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಚಪಾತಿ ಲಟ್ಟಿಸ್ಕೊಳ್ಳೋಣ ಅಂತ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಲೇಯರಾಗಿ ಬರಬೇಕು ಅಂದರೆ ಚಪಾತಿಗೆ ಎಣ್ಣೆ ಹಾಕಿ ಫೋಲ್ಡ್ ಮಾಡ್ಕೋಬೇಕು. ಚಪಾತಿ ಆದಮೇಲೆ ಬೇಯಿಸ್ಕೊತಾ ಇದ್ದೆ. ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು. ದೇವಸ್ಥಾನದಿಂದ ಹೂವು ಮತ್ತು ಪ್ರಸಾದ ತೊಗೊಂಡು ಬಂದಿದ್ರು. ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ ಕಾಲ್ ಮಾಡಿ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಅದಕ್ಕೆ ಬೇಗ ಬೇಗ ರೆಡಿ ಆದೆ. ಸ್ವಲ್ಪ ಬಿಂದಿ ಕಲೆಕ್ಷನ್ಸ್ ಇಟ್ಟಿದ್ದೀನಿ, ಟ್ರೆಡಿಷ್ನಲ್ ವೇರ್ಗೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ರೆಡಿಯಾಗಿ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗ್ತಿರೋದು ಕಗ್ಲಲ್ಲಿ ಶನಿಮಹಾತ್ಮ ದೇವಸ್ಥಾನ. ಹೋಗ್ತಾ ದಾರಿಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಮುಂಚೆ ಹೇಗಿತ್ತು ಅಂತ ಮಾತಾಡಿಕೊಂಡು ಹೊರಟ್ವಿ. ಹೊರಗಡೆನೇ ಬಜ್ಜಿ ಬೋಂಡ ಎಲ್ಲ ಇತ್ತು, ತೊಗೊಂಡ್ವಿ. ಆಮೇಲೆ ಒಳಗಡೆ ಹೋದ್ವಿ. ಕಾಲಿಗೆ ನೀರು ಹಾಕ್ಕೋಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಅಲ್ಲಿನ ಗ್ರಾಮ ದೇವತೆ ದೇವಸ್ಥಾನ ಇದೆ. ಫಸ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಶನಿಮಹಾತ್ಮ ದೇವಸ್ಥಾನಕ್ಕಂತ ಹೊರಟ್ವಿ. ನಮ್ಮ ದೊಡ್ಡಪ್ಪ ಈ ದೇವ್ರನ್ನ ತುಂಬ ನಂಬ್ತಾರೆ. ಕನ್ನಡದಲ್ಲಿ ಶನಿ ಅಂತ ಸೀರಿಯಲ್ ಬರ್ತಾ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಒಳಗಡೆ ಶಿವ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ, ಗಣೇಶ, ಲಕ್ಷ್ಮೀ ದೇವಸ್ಥಾನ ಇದೆ. ಯೂಶಲಾಗಿ ದೇವಸ್ಥಾನ ಒಳಗಡೆ ಜಾಸ್ತಿ ಹೊತ್ತು ಕುತ್ಕೋಬಾರ್ದು, ಶನಿ ದೃಷ್ಟಿ ಬೀಳುತ್ತೆ, ಮತ್ತು ಬಗ್ಗಿ ನಮಸ್ಕಾರ ಮಾಡಬಾರ್ದು, ಶನಿ ಈಗಲೇ ಇರುತ್ತೆ ಅಂತ ಹೇಳ್ತಾರೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು, ಅದನ್ನು ತಗೊಂಡು ಊಟದ ಕಡೆ ಹೊರಟ್ವಿ. ಇದು ತುಂಬ ಹಳೆ ದೇವಸ್ಥಾನ. ಯೂಶಲಿ ಇಲ್ಲಿ ಯಾವಾಗಲೂ ಪ್ರಸಾದ ಇರುತ್ತೆ ಮತ್ತು ಊಟನೂ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಅಂಗಳದಲ್ಲಿ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರು, ಫಸ್ಟು ದೇವಸ್ಥಾನ ಇಲ್ಲಿ ಹೊರಗಡೆನೇ ಇತ್ತು ಅಂತ. ಹರಕೆ ಕಟ್ಕೊಂಡಿರೋರು ಅದು ನೆರವೇರಿದ್ರೆ ಇಲ್ಲಿ ಬೆಲ್ಲ ಅಕ್ಕಿ ಎಲ್ಲ ಕೊಡ್ತಾರೆ. ಹೊರಗಡೆ ಹೂ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಯೂಶಲಾಗಿ ಲೋಕಲಲ್ಲಿನೇ ಎಲ್ಲ ಬೆಳೆಗಳನ್ನೆಲ್ಲ ಬೆಳೀತಾರೆ, ಮತ್ತು ಹೂಗಳಲ್ಲೆಲ್ಲ ಜಾಸ್ತಿ ನೀರು ಹಾಕಿರಲ್ಲ, ಫ್ರೆಶ್ ಆಗಿ ಕಟಾವು ಮಾಡ್ಕೊಂಡು ಬಂದಿರ್ತಾರೆ. ತರಕಾರಿ ಎಲ್ಲ ಇಲ್ಲಿ ರೀಸನಬಲ್ ಆಗಿರುತ್ತೆ. ಯೂಶಲಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ನನಗೆ ಜಾತ್ರೆ ಥರ ಫೀಲಿಂಗ್ ಸಿಗುತ್ತೆ. ಇಲ್ಲಿ ತರಕಾರಿ ಮಾರೋರೆಲ್ಲ ಯೂಶಲಾಗಿ ಅವರೇ ಬೆಳೆದು ಮಾರ್ತಾ ಇರ್ತಾರೆ. ಸೊ ಅಮ್ಮ ಎಲ್ಲ ತರಕಾರಿ ತೊಗೊಂಡ್ರು. ಗೆಣಸು, ಮೂಲಂಗಿ ಮತ್ತು ಮನೆಗೆ ಬೇಕಾಗಿರೋ ಎಲ್ಲ ತರಕಾರಿ ತೊಗೊಂಡ್ರು. ಸ್ವಲ್ಪ ಪೂರಿನೂ ತೊಗೊಂಡ್ವಿ. ಹೊರಗಡೆ ಪೊಟ್ಯಾಟೊ ವೀಲ್ಸ್ ಕಾಣಿಸ್ತು, ಅದು ತೊಗೊಂಡು ಹೊರಟೆ. ಇಲ್ಲಿ ಯೂಶಲಾಗಿ ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲೇ ಜಾಗ ಇರುತ್ತೆ, ಬಟ್ ಸ್ವಲ್ಪ ನಾಮಿನಲ್ ಫೀ ಏನೋ ಪೇ ಮಾಡಬೇಕು. ಆಮೇಲೆ ಕಾರ್ ಒಳಗಡೆ ಕೂತ್ಕೊಂಡು ಪೊಟ್ಯಾಟೊ ವೀಲ್ಸ್ ಫಿನಿಶ್ ಆದೆ. ಮನೆಗೆ ಬಂದಮೇಲೆ ಬಟಾಣಿ ಎಲ್ಲ ಸುಲಿದೆ. ಇಲ್ಲಿ ಚಳಿ ಜಾಸ್ತಿ ಇತ್ತು, ಸೊ ನನಗೆ ಹಾಟಾಗಿ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನಿಸ್ತು. ಮೊಮೋಸ್ ತಿನ್ನೋಣ ಅಂತ ಹೊರಗಡೆ ಹೋಗಿದ್ದೆ. ಖಾರ ತಿಂದಮೇಲೆ ಮತ್ತೆ ಸ್ವೀಟ್ ತಿನ್ನಬೇಕು ಅನಿಸ್ತು, ಸೊ ಕುನಾಫಾ ತಿನ್ನೋಣ ಅಂತ ಬಂದೆ. ಅರ್ಲಿಯಾಗಿ ನಾನಿಲ್ಲಿ ನ್ಯೂಟೆಲ್ಲಾ ಮತ್ತು ಆಲ್ಮಂಡ್ ಟ್ರೈ ಮಾಡಿದ್ದೆ. ಸೊ ಈ ಸರಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಯೋಚನೆ ಮಾಡಿದೆ. ಅವ್ರನ್ನೇ ಕೇಳಿದೆ ಬೆಸ್ಟ್ ಸೆಲ್ಲಿಂಗ್ ಯಾವುದು ಅಂತ. ಕುನಾಫಾ ಟೀಲ್ಸ್ ಅಂತ ಈ ಅಂಗಡಿ ಹೆಸರು. ಸೊ ಅವ್ರು ಹೇಳಿದ್ರು ಪಿಸ್ತಾಚು ಚೆನ್ನಾಗಿರುತ್ತೆ ಅಂತ. ಸೊ ಪಿಸ್ತಾಚು ಟ್ರೈ ಮಾಡೋಣ ಅಂತ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದೆ. ಸೊ ತುಂಬ ಹಾಟಾಗಿದ್ದಾಗ ತಿಂದಾಗ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.